ಶ್ರೀ ಗುರು ಬಸವಲಿಂಗಾಯ ನಮಃ. ಪುನರ್ಜನ್ಮದ ಕುರಿತಾಗಿ ಇಲ್ಲಿವರೆಗೆ ನಾವು ಹಲವಾರು ವಿಧಾನಗಳ ಮೂಲಕ ಹಲವಾರು ವ್ಯಕ್ತಿಗಳ ಅಭಿಪ್ರಾಯಗಳನ್ನು ನೋಡ್ತಾ ಬಂದಿದ್ದೇವೆ. ಇವತ್ತು ಭಾರತದ ಅತ್ಯಂತ ಮೇಧಾವಿ ದಾರ್ಶನಿಕರಾಗಿರುವಂಥ ಓಶೋರವರು ಪುನರ್ಜನ್ಮದ ಕುರಿತಾಗಿ ಏನನ್ನು ಹೇಳ್ತಾ ಇದ್ದಾರೆ ಅನ್ನೋದರ ಕುರಿತು ಸ್ವಲ್ಪ ವಿವರವನ್ನು ನೋಡೋಣ. ಅವರ ದ ಪಾತ್ ಆಫ್ ದ ಮಿಸ್ಟಿಕ್ ಅನ್ನುವಂತಹ ಗ್ರಂಥದಲ್ಲಿ ತಮ್ಮ ಪೂರ್ವಜನ್ಮದ ಕುರಿತಾಗಿ ವಿವರಗಳನ್ನು ಅವರು ಹೇಳ್ತಾ ಹೋಗ್ತಾರೆ. ಪುನರ್ಜನ್ಮ ಹೇಗಿತ್ತು, ಪುನರ್ಜನ್ಮ ಸತ್ಯವೋ ಅಥವಾ ಮಿಥ್ಯವೋ ಅನ್ನೋದ್ರ ಕುರಿತಾಗಿ ತಮ್ಮದೇ ಆದಂತಹ ದಾಟಿ ಒಳಗಡೆ ವಿವರವನ್ನು ಮಾಡ್ತಾರೆ. ಒಂದು ಬಾರಿ ಅವರ ಒಬ್ಬ ಶಿಷ್ಯ ಪ್ರಶ್ನೆಯನ್ನು ಮಾಡ್ತಾನೆ. ಪ್ರತಿಯೊಂದು ಮಗುವು ಈ ಪ್ರಪಂಚಕ್ಕೆ ಖಾಲಿ ಹಾಳೆಯಂತಹ ಖಾಲಿ ಮನಸ್ಸು ಹೊತ್ತು ಬರುತ್ತದೆ ಎಂದು ನೀವು ಹೇಳುವುದನ್ನು ನಾನು ಹಲವಾರು ಸಲ ಕೇಳಿದ್ದೇನೆ. ಹೀಗಿದ್ದಲ್ಲಿ ನಾವು ಪುನರ್ಜನ್ಮಗಳಿಂದ ನೆನಪುಗಳು ನಿಬಂಧನೆಗಳನ್ನು ಹೊತ್ತು ತರುವುದು ಹೇಗೆ ಸಾಧ್ಯ? ಇದರ ಬಗ್ಗೆ ಸ್ವಲ್ಪ ತಿಳಿಸ್ತೀರಾ ಅಂತ ಅವ್ರನ್ನ ಕೇಳಿದಾಗ ಅವರಿಗೆ ಕೊಟ್ಟಂಥ ಉತ್ತರ ಓಶೋರವ್ರದ್ದು ಈ ರೀತಿಯಾಗಿತ್ತು. ಅವರು ಕೊಡುವ ಈ ಉತ್ತರ ಅತ್ಯಂತ ವೈಜ್ಞಾನಿಕವಾದ ಮತ್ತು ವೈಚಾರಿಕವಾದಂಥ ನೆಲೆಗಟ್ಟಿನಲ್ಲಿ ಇರುವುದರಿಂದ ಇದು ಈ ಉತ್ತರ ಪುನರ್ಜನ್ಮದ ಬಗ್ಗೆ ಇರುವಂಥ ಅನೇಕ ನಮ್ಮ ಸಂಶಯಗಳಿಗೆ ಸಮರ್ಪಕವಾದಂತಹ ಒಂದು ವಿಚಾರವನ್ನು ಅದನ್ನು ನೀಡ್ತಾ ಇದೆ. ಅವರು ಹೇಳ್ತಾರೆ ಈ ಪ್ರಶ್ನೆಗೆ ಉತ್ತರದ ರೂಪದಲ್ಲಿ, ಮನಸ್ಸು ಮತ್ತು ಮಿದುಳಿನ ವ್ಯತ್ಯಾಸವನ್ನು ನಾವು ಸರಿಯಾಗಿ ಅರಿತುಕೊಳ್ಳಬೇಕು. ಮಿದುಳು ದೇಹದ ಒಂದು ಅಂಗ ಮಾತ್ರ. ಪ್ರತಿ ಮಗು ಹೊಸ ಮಿದುಳನ್ನು ಹೊತ್ತು ಹುಟ್ಟುತ್ತದೆ ವಿನಃ ಹೊಸ ಮನಸ್ಸಿನೊಂದಿಗೆ ಅಲ್ಲ. ಮನಸ್ಸು ಪ್ರಜ್ಞೆಯನ್ನು ಒಂದು ಪದರದಂತೆ ಸುತ್ತುವರೆದಿರುತ್ತದೆ. ನಿಮಗೆ ಅದರ ನೆನಪು ಇರುವುದಿಲ್ಲ, ಆದ್ದರಿಂದಲೇ ಅದು ಭಿನ್ನವಾಗಿ ತೋರುತ್ತದೆ ಅಂತ ಹೇಳ್ತಾರೆ. ಹಾಗೆಯೇ ಅವರು ಮುಂದುವರೆದು ಹೇಳುವಂಥ ವಿಚಾರ ಏನು ಅಂತಂದರೆ, ಪ್ರತಿ ಜನ್ಮದಲ್ಲೂ ವ್ಯಕ್ತಿ ಸತ್ತಾಗ ಮಿದುಳು ಸಹ ಅವರೊಂದಿಗೆ ಸಾವನ್ನು ಕಾಣುತ್ತದೆ. ಆದರೆ ಮನಸ್ಸು ಮಿದುಳಿನಿಂದ ಮುಕ್ತಗೊಂಡು ಪ್ರಜ್ಞೆಯ ಮೇಲೆ ಪದರಾಗಿ ಆವರಿಸಿಕೊಳ್ತದೆ. ಅದು ನಾನ್ ಮೆಟೀರಿಯಲಿಸ್ಟಿಕ್, ಅದು ಅಭೌತಿಕ ವಸ್ತು. ಒಂದು ರೀತಿಯ ವೆಬ್ದಲ್ಲಿ ಅಂದರೆ ಆವರಣದಲ್ಲಿ ರೂಪದಲ್ಲಿ ಅದು ನಮ್ಮ ಪ್ರಜ್ಞೆ ಮೇಲೆ ಆವರಿಸಿರೋದ್ರಿಂದ ಇವತ್ತು ನಾವು ಹೊಂದಿರುವಂಥ ಪ್ರಜ್ಞೆ ಅಥವಾ ಕಾನ್ಷಿಯಸ್ ಅರಿವು ಅನ್ನುವಂಥದ್ದೇನಿದೆಯಲ್ಲ, ಅದು ಸಾವಿರಾರು ಪದರಗಳಿಂದ ಆವೃತ ಆಗಿದೆ. ಯಾವಾಗಲೇ ಆಗಲಿ ನಾವು ಪ್ರತಿಯೊಂದು ಮಗು ಸ್ವಚ್ಛ ಮನಸ್ಸನ್ನು ಹೊತ್ತು ಜನಿಸುತ್ತದೆ ಖಾಲಿ ಹಾಳೆಯಂತೆ ಎಂದಾಗ ಅದರ ಅರ್ಥ ಮಿದುಳು ಎಂದು. ಮನಸ್ಸು ಬಲೂ ಪುರಾತನವಾದದ್ದು. ಈ ಅಸ್ತಿತ್ವದಲ್ಲಿ ಪುರಾತನವಾಗಿರುವಂಥದ್ದು ಎಷ್ಟು ಪುರಾತನ ಇದೆಯೋ ಅಷ್ಟು ನಮ್ಮ ಮನಸ್ಸು ಪುರಾತನವಾಗಿದೆ. ಅದಕ್ಕೆ ಆದಿ ಇಲ್ಲ, ಆದರೆ ಅಂತ್ಯ ಇದೆ. ಅಂದರೆ ಮಿದುಳು ಮತ್ತು ಮನಸ್ಸನ್ನು ಬೇರ್ಪಡಿಸಿ ಅರ್ಥೈಸಿಕೊಳ್ಳೋದಕ್ಕೆ ಓಶೋರವರು ಈ ಒಂದು ವಿಚಾರದಲ್ಲಿ ನಮಗೆ ತಿಳಿಸ್ತಾರೆ. ಹಾಗಾಗಿ ನಾವು ಮಿದುಳನ್ನು ಮನಸ್ಸೆಂದು, ಮನಸ್ಸನ್ನು ಮಿದುಳೆಂದು ಏಕೀಕರಿಸಿ ನೋಡುವಂಥ ದೃಷ್ಟಿಕೋನವನ್ನು ಬದಲಾಯಿಸಿಕೊಳ್ಬೇಕು ಅನ್ನೋದು ಓಶೋರವರ ಪ್ರತಿಪಾದನೆ ಆಗಿದೆ. ಈ ರೀತಿಯಾಗಿ ಜ್ಞಾನೋದಯಕ್ಕೆ, ಸಂಬುದ್ಧತ್ವಕ್ಕೆ ಪ್ರಾರಂಭ ಇರ್ತೈತಿ, ಆದರೆ ಅದಕ್ಕೆ ಅಂತ್ಯ ಇರುವುದಿಲ್ಲ ಅಂತ ಹೇಳ್ತಾರೆ. ಮನಸ್ಸಿಗೆ ಪ್ರಾರಂಭ ಇಲ್ಲ, ಅದು ಸದಾ ನಮ್ಮೊಂದಿಗೆ ಯಾವಾಗಲೂ ಇರುವಂಥದ್ದೇ. ಒಂದು ದಿನ ಒಂದು ನಿರ್ದಿಷ್ಟ ಕ್ಷಣದಲ್ಲಿ ನಾವು ಅದನ್ನು ಕೆಳಕ್ಕೆ ಹಾಕುವಿರಾದರೆ ಮನಸ್ಸಿನ ಅಂತ್ಯವನ್ನೇ ಜ್ಞಾನೋದಯ ಎಂದು ಅವರು ಕರೆಯುತ್ತಾರೆ. ನಂತರ ಜ್ಞಾನೋದಯ ಮುಂದುವರೆದು ಅದಕ್ಕೆ ಪ್ರಾರಂಭ ಐತಿ, ಆದರೆ ಜ್ಞಾನೋದಯಕ್ಕೆ ಕೊನೆ ಇಲ್ಲ. ಇವೆರಡೂ ಒಟ್ಟಾಗಿ ಅನಂತತೆಯನ್ನು ಆವರಿಸುತ್ತವೆ. ಭೂತಕಾಲದಿಂದ ಭವಿಷ್ಯತ್ ಕಾಲದವರೆಗೂ ಸಹ ಈ ಜ್ಞಾನೋದಯ ಅನ್ನುವಂಥದ್ದು ಆವರಿಸ್ಕೊಳ್ತದೆ ಅಂತ ಹೇಳ್ತಾರೆ. ಹೀಗಾಗಿ ನಾವು ಪ್ರತಿ ಸಲ ದೇಹ ಒಂದನ್ನು ಪ್ರವೇಶಿಸಿದಾಗ ಮಿದುಳು ಹೊಸದಾಗಿ ಹುಟ್ಕೊಳ್ತೈತಿ. ಆ ಮಿದುಳು ಪ್ರತಿ ಸಲ ನಾವು ಸತ್ತಾಗ ಅದು ಸಹ ಸತ್ತು ಹೋಗ್ಬಿಡ್ತೈತಿ. ಮಿದುಳು ಮನಸ್ಸಿನ ಒಂದು ಸಾಧನವಾಗಿ ಕಾರ್ಯನಿರ್ವಹಿಸುತ್ತೆ ವಿನಃ ಮಿದುಳಿಗೆ ಮತ್ತು ಮನಸ್ಸಿಗೆ ಪ್ರತ್ಯೇಕವಾದಂಥ ಅಸ್ತಿತ್ವ ಇದೆ ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತೈತಿ. ಯಾಕಂದರೆ ಮನಸ್ಸು ಸಾಯುವುದಿಲ್ಲ, ಅದು ಪ್ರಜ್ಞೆಯೊಂದಿಗೆ ಉಳಿದುಕೊಂಡು ಬಿಡ್ತೈತಿ. ಈ ಪ್ರಜ್ಞೆ ಅನ್ನುವಂಥದ್ದು ಅಭೌತಿಕವಾಗಿರೋದ್ರಿಂದ ಅದು ದೇಹದ ಆಚೆಗೆ ಇರುವಂಥ ಒಂದು ಆವರಣದಲ್ಲಿ ಆವರಿಸಿಕೊಂಡಿರ್ತೈತಿ. ಆದ್ದರಿಂದಲೇ ನಾವು ಪೂರ್ವಜನ್ಮಗಳಲ್ಲಿ ಪ್ರಾಣಿಗಳಾಗಿರ್ಬೋದು, ಮರ ಆಗಿರ್ಬೋದು, ಕಲ್ಲು ಬಂಡೆಗಿರ್ಬೋದು, ಆ ನೆನಪುಗಳನ್ನು ಸಹ ನೆನಪಿಸಿಕೊಳ್ಳೋದಕ್ಕೆ ಸಾಧ್ಯತೆ ಕಾರಣ ಏನಪ್ಪ ಅಂತಂದರೆ ಅದು ಮನಸ್ಸಿನ ಮೂಲಕ ಪ್ರಜ್ಞೆಯೊಂದಿಗೆ ಸಂಗ್ರಹವಾಗಿರುವುದರಿಂದ.
ಆದರೆ ಮನಃಶಾಸ್ತ್ರಜ್ಞರು ಮನಸ್ಸು ಮತ್ತು ಮಿದುಳಿನ ಭಿನ್ನತೆಯನ್ನು ಗುರುತಿಸದೇ ಇರುವುದರಿಂದ ಇವತ್ತಿನ ವಿಜ್ಞಾನದ ಈ ಕಾಲಘಟ್ಟದಲ್ಲಿ ಈ ಭಿನ್ನತೆಯನ್ನು ಪರಿಗಣಿಸದೇ ಇರುವ ಕಾರಣವಾಗಿ ನಾವು ಮನಸ್ಸು ಅಂದರೆ ಒಂದೇ, ಮಿದುಳು ಅಂದರೆ ಒಂದೇ ಅನ್ನೋದ್ರ ರೀತಿಯಲ್ಲಿ ಬಳಕೆ ಮಾಡ್ತಾ ಇದ್ದೇವೆ. ಇಂಗ್ಲೀಷ್ ಭಾಷೆಯಲ್ಲಿ ಬ್ರೈನ್ ಮತ್ತು ಮೈಂಡ್ ಇವೆರಡೂ ಹೆಚ್ಚು ಕಡಿಮೆ ಒಂದೇ ರೀತಿಯೊಳಗೆ ಬಳಕೆ ಮಾಡೋದನ್ನು ನಾವು ಕಾಣ್ತೇವೆ. ಹಾಗಾಗಿ ಆಂತರಿಕ ಸತ್ಯದ ಬಗ್ಗೆ ಆಳವಾಗಿ ಸಂಶೋಧಿಸಿದ ಪ್ರದೇಶದ ಭಾಷೆಗಳಲ್ಲಿ ವಿವಿಧ ಸಂಗತಿಗಳನ್ನು ಭಿನ್ನ ಭಿನ್ನ ಪದಗಳಿಂದ ಈ ಭಾಷೆಯಲ್ಲಿ ಅಪ್ಪಿತಪ್ಪಿಯು ಮನಸ್ಸಿನ ಬದಲಾಗಿ ಮಿದುಳು ಎನ್ನುವ ಸನ್ನಿವೇಶ ಉಂಟಾಗುವುದನ್ನು ನಾವು ಒಪ್ಕೊಳ್ಬಾರ್ದು. ಇಲ್ಲಿ ಇಂಗ್ಲೀಷ್ನಲ್ಲಿ ಮೈಂಡ್ ಅನ್ನುವಂಥದ್ದು ಸಂಸ್ಕೃತದ ಮನಸ್ಸಿನಿಂದ ಬಂದಿರುವಂಥ ಪದ. ಅದು ಮನಸ್ಸು ಅಂತಂದರೆ ಅದು ಪದರು, ಅದು ಪ್ರಾಣಿಯ ಮನಸ್ಸು, ಕಾಯಿಪಲ್ಯ ಮನಸ್ಸು, ಹೀಗೆ ಬೇರೆ ಬೇರೆ ಮನಸ್ಸು ಅನ್ನುವಂಥದ್ದು ಪದರುಗಳಿಂದ ರೂಪದಲ್ಲಿ ಆವರಿಸಿಕೊಂಡಿರುವಂಥದ್ದು. ವಿಕಾಸದ ಎಷ್ಟು ಹಂತದ ಮೂಲಕ ಆಗಿದು ಹೋಗಿದೆ ಅಷ್ಟು ಪದರುಗಳನ್ನು ಈ ಮನಸ್ಸು ಆವರಿಸಿಕೊಂಡಿರ್ತೈತಿ. ಅಂದರೆ ಒಬ್ಬ ವ್ಯಕ್ತಿಯೇ ಅವನ ಮನಸ್ಸು ಅನೇಕ ಪದರುಗಳನ್ನು ಧರಿಸಿರುವ ಕಾರಣಕ್ಕಾಗಿ ಅವನ ಹಿಂದಿನ ಜನ್ಮದಲ್ಲಿರುವ ಮನಸ್ಸಿನ ವಿಚಾರಗಳು, ಮನಸ್ಸಿನ ಸಂಜ್ಞೆಗಳು, ಮನಸ್ಸಿನಲ್ಲಿ ಅಡಕವಾಗಿರುವಂಥ ವಿಚಾರಗಳು ಮರಳು ಕಲಿಸುವಲು ಸಾಧ್ಯತೆ ಇದೆ. ಕಾರಣ ಏನಂತಂದರೆ, ನಾವು ಹಿಂದಿನ ಕೆಲವಾರು ಪುನರ್ಜನ್ಮದ ಪ್ರಕರಣಗಳನ್ನು ನೋಡಿದಾಗ ಕಂಡು ಬಂದಿರುವಂಥ ಅಂಶ ಏನಂತಂದರೆ, ಆ ವ್ಯಕ್ತಿ ಹೊಸದಾದ ಮಿದುಳನ್ನು ತೆಗೆದುಕೊಂಡು ಬಂದಿದ್ದಾನೆ ವಿನಃ ಆ ಮಿದುಳಿನಲ್ಲಿ ಯಾವುದೇ ರೀತಿಯಾದಂತಹ ಮನಸ್ಸಿನ ನೆನಪುಗಳು ಇಲ್ಲ. ಆದರೆ ಮನಸ್ಸು ಹಳೆಯದು, ಮಿದುಳು ಹೊಸದು. ಹೀಗಾದಾಗ ಮಾತ್ರ ಪುನರ್ಜನ್ಮದ ನೆನಪುಗಳು ಉಳಿಯೋದಕ್ಕೆ ಸಾಧ್ಯತೆಗಳಾಗ್ತಾವೆ. ಸಂಸ್ಕೃತದಲ್ಲಿ ಮನಸ್ಸು ಅನ್ನೋದನ್ನು ಒಟ್ಟುಗೂಡಿಸಿ ಅಲ್ಲಿ ಏನಂತಾರಪ್ಪ ಅಂದ್ರೆ ಚಿತ್ತಂ ಅಂತ ಕರೀತಾರೆ. ಚಿತ್ತ ಎನ್ನೋದಕ್ಕೂ ಕಾರಣ ಏನಪ್ಪ ಅಂದ್ರೆ ಅದು ದೇಹಕ್ಕೆ ಸೇರಿದುದಲ್ಲ, ಬದಲಾಗಿ ಪ್ರಜ್ಞೆಯ ಭಾಗ ಆಗಿರುತ್ತದೆ. ಸಂಸ್ಕೃತದಲ್ಲಿ ಪ್ರಜ್ಞೆಯನ್ನು ಚೇತನ ಅಂತ ಕರೀತಾರೆ. ಚೇತನ ಸೇರಿದ್ರಿಂದ ಚಿತ್ತಂ ಅನ್ನುವಂಥದ್ದು ಪದ ಬಂದಿದೆಯೇನೋ. ಈ ಭಾಷೆಗಳಲ್ಲಿ ಪದಗಳು ಮತ್ತು ಅವುಗಳ ಅರ್ಥ ನಿಖರವಾಗಿದೆ, ಬಹಳ ಸ್ಪಷ್ಟವಾಗಿದೆ. ಚಿತ್ತ ಅನ್ನುವಂಥದ್ದು ಏನಪ್ಪ ಅಂತಂದ್ರೆ ನೆನಪುಗಳ ಒಂದು ಸಂಗ್ರಹದ ರೂಪ. ಚಿತ್ತ ಎಂದರೆ ಅದು ಇಡೀ ಭೂತಕಾಲ. ನಮ್ಮ ಚೇತನಕ್ಕೆ ಪ್ರಜ್ಞೆಗೆ ಅಂಟಿರುವ ಎಲ್ಲ ಮನಸ್ಸುಗಳು ಒಟ್ಟಾಗಿ ಕೆಳಕ್ಕೆ ಹಾಕಲ್ಪಡ್ತಾವೆ. ಒಮ್ಮೆ ಅವು ಕೆಳಕ್ಕೆ ಬಿದ್ದವೆ ಅಂದರೆ ವಸ್ತ್ರಗಳನ್ನು ಕೆಳಕ್ಕೆ ಹಾಕಿದಂತೆ ನಮ್ಮ ಪ್ರಜ್ಞೆ ಆವಾಗ ನಗ್ನವಾಗಿ ನಿಲ್ಲುತ್ತದೆ. ಪ್ರಜ್ಞೆಯ ಈ ನಗ್ನದ ರೂಪವನ್ನೇ ನಮ್ಮದ ನಿಜವಾದ ಅಸ್ತಿತ್ವ. ಇದು ಅನುಭವಕ್ಕೆ ಬರಬೇಕಾದಾಗ ನಮ್ಮ ಮಿದುಳಿಗೆ ಆವರಿಸಿರುವ ಮನಸ್ಸಿನ ಪದರುಗಳನ್ನು ತೆಗೆದು ಹಾಕುವಂಥ ಕಾರ್ಯವನ್ನು ಮಾಡುವವರಿಗೆ ನಾವು ಜ್ಞಾನಿಗಳು, ಋಷಿಗಳು, ಯೋಗಿಗಳು ಅಂತ ಕರಿತೀವಿ. ಅವರೆಲ್ಲರ ಮುಖ್ಯ ಉದ್ದೇಶ ಇದೇ ಆಗಿರ್ತದೆ. ಮನಸ್ಸಿಗೆ ಅಥವಾ ಮಿದುಳಿನ ನಿಯಂತ್ರಣಕ್ಕೆ ಒಳಪಟ್ಟಿರುವಂಥ ಮನಸ್ಸಿಗೆ ಆವರಿಸಿರುವ ಆವರಣ, ಅದು ಹಲವಾರು ಜನ್ಮಗಳನ್ನು ಎತ್ತಿ ಬಂದಿರುವಂಥ ಆ ಜೀವಿಯ ಆ ಮನಸ್ಸಿನ ಆವರಣವನ್ನು ತೆಗೆದು ಹಾಕಿದಾಗ ಮಾತ್ರ ನಿಜ ತತ್ವ, ಅದು ಜ್ಞಾನ ಅಥವಾ ಜ್ಞಾನೋದಯ ಅನ್ನುವಂಥದ್ದು ಉಳಿತೈತಿ ಅಂತೇಳಿ. ಹೀಗೆ ಕೆಳಗೆ ಹಾಕಲ್ಪಟ್ಟಂಥ ಮನಸ್ಸಿನ ಮಿದುಳಿನ ನೆಲಮಾಳಿಗೆಯಲ್ಲಿ ಅದು ಬಿದ್ದಿರ್ತೈತಿ ಅಂತ ಹೇಳ್ತಾರೆ ಓಶೋರವರು. ಅಂದರೆ ನಾವು ಮನಸ್ಸಿನಲ್ಲಿ ಆವರಣವನ್ನು ತೆಗೆದು ಹಾಕಿದ್ರೆ ಅದು ಎಲ್ಲಿ ಹೋಗ್ತೈತಿ? ಮಿದುಳಿನ ನೆಲಮಾಳಿಗೆಯಲ್ಲಿ ಬಿದ್ದಿರ್ತೈತಿ. ಪರಮಜ್ಞಾನಿ ಆದವರು ಅವುಗಳನ್ನು ಪುನಃ ಬಳಸಬಹುದು. ಹೇಗೆ ನೆಲಮಾಳಿಗೆಯಲ್ಲಿ ಬಿಸಾಡಿದ ತ್ಯಾಜ್ಯ ವಸ್ತುಗಳು ಒಗೆದಾಗ ಅವಶ್ಯಕತೆ ಬಿದ್ದಾಗ ಮಾತ್ರ ನಾವು ತೆಗೆದುಕೊಂಡು ಬಳಸ್ತೀವಲ್ಲ, ಹಾಗೆ ಈ ಮನಸ್ಸಿನ ಆವರಣಗಳನ್ನು ತ್ಯಜಿಸಬಹುದು ಅಂಥೇಳಿ. ನಮ್ಮ ಮಿದುಳು ಇತ್ತೀಚಿನ ಪದರ ಆಗೈತಿ. ನಾವು ಇವತ್ತೇನು ನಮ್ಮ ಮಿದುಳು ಹೊಸ ಮಿದುಳಿನ ಮೂಲಕವಾಗಿ ನಾವು ಜನಿಸಿದ್ದೀವಲ್ಲ, ಇದು ಇತ್ತೀಚೆಗೆ ಅದ್ರ ಮೇಲೆ ಆವರಿಸುವಂಥ ಪದರಗಳು. ಅಂದರೆ ನಾವು ಈ ಜೀವನದಲ್ಲಿ ಗಳಿಸುವಂಥ ಎಲ್ಲ ವಿಚಾರಗಳು, ಆಚಾರಗಳು, ನೋಟಗಳು ಅವೆಲ್ಲವೂ ಪದರ ರೂಪದಲ್ಲಿ ಈ ದೇಹದ ಮಿದುಳಿನ ಮೇಲೆ ಅದು ಆವರಣ ಆಗ್ತೈತಿ. ಆದರೆ ಮಿದುಳೇ ಪದರುಗಳಲ್ಲ. ಪದರುಗಳು ಅನ್ನುವಂಥದ್ದು ನಮ್ಮ ಅನುಭವದ ಗುಚ್ಛ, ಅದು ಅನುಭವದ ಒಂದು ಬುತ್ತಿ, ಅದು ಅಷ್ಟೇ. ಅದು ಒಂದು ರೀತಿ ಕಂಟೆಂಟ್ ಇದ್ದಂಗೆ. ಅದರೊಳಗೆ ಇರುವ ಪದರು ಮಿದುಳಿನ ಒಂದು ಮಿದುಳು ಅನ್ನೋದು ಒಂದು ಸಾಧನ. ಅದು ಹೇಗೆ ಈ ಮಿದುಳು ಅನ್ನುವಂಥದ್ದು ಒಂದು ಜೈವಿಕ ಕಂಪ್ಯೂಟರ್ ಇದ್ದಂಗೆ. ಹೊಸ ಕಂಪ್ಯೂಟರ್ ಒಂದು ಕೊಂಡುಕೊಂಡಾಗ ಅದು ಮೊದಲು ಖಾಲಿನೇ ಇರ್ತೈತಿ. ಹಾಗೆ ನಮ್ಮ ಹೊಸ ಜನ್ಮ ಪಡೆದಾಗ ನಮ್ಮ ಮಿದುಳು ಖಾಲಿನೇ ಇರ್ತೈತಿ.
ನಂತರ ಅದರೊಳಗೆ ನಾವು ಏನು ಬೇಕೋ ಆ ಮಾಹಿತಿಯನ್ನು ನಮ್ಮ ಕಂಪ್ಯೂಟರ್ ಹೊಸ ತಂದಾಗ ಅದಕ್ಕೆ ನಾವು ಇತಿಹಾಸ ಆಗಲಿ, ಗಣಿತ ಆಗಲಿ, ವಿಜ್ಞಾನ ಆಗಲಿ, ಧರ್ಮ ಆಗಲಿ, ಇಂಥ ವಿಚಾರಗಳನ್ನು ಹೆಂಗೆ ತುಂಬ್ತೀವೋ ಹಾಗೆಯೇ ಹೊಸತನವಾಗಿರುವಂತಹ ಜೀವನದ ಹೊಸದ ಸ್ವಚ್ಛವಾದ ಮಿದುಳಿನಲ್ಲಿ ನಮ್ಮ ಅನುಭವಗಳು ಅನ್ನುವಂಥವು ಅವು ಆವರಣ ರೂಪದಲ್ಲಿ ಆ ಮಿದುಳಿಗೆ ಶೇಖರಣೆ ಆಗ್ತಾ ಹೋಗ್ತೈತೆ. ಬಹುಶಃ ಅವರು ಹೇಳೋದನ್ನು ನಾವು ಗಮನಿಸಿಬಿಟ್ಟು ಕೇಳಿಕೊಂಡ್ರೆ ಈ ಮಿದುಳು, ನೆನಪು, ಪ್ರಜ್ಞೆ ಈ ಮೂರು ಪ್ರತ್ಯೇಕವಾಗಿರುವಂಥ ಅಂಶಗಳು. ಮಿದುಳು ಕೇವಲ ಒಂದು ಯಂತ್ರ ಇದ್ದ ಹಾಗೆ. ಆ ಯಂತ್ರದ ಬೈ ಪ್ರಾಡಕ್ಟೇ ಮನಸ್ಸು. ಮನಸ್ಸು ಒಂದು ಕಂಟೈನರ್ ಇದ್ದಂಗೆ, ಅದೊಂದು ಪಾತ್ರೆ ಇದ್ದಂಗೆ. ಪ್ರತಿ ಜನ್ಮದಲ್ಲೂ ಹೊಸ ಹೊಸ ಪಾತ್ರೆಯನ್ನು ನಮ್ಗೆ ಸಿಗ್ತಾ ಹೋಗ್ತೈತಿ. ಹಾಗಾಗಿ ಇವತ್ತು ನಾವು ಪ್ರಾರಂಭ ಮಾಡಿರುವಂಥ ನಮ್ಮ ಜೀವನದ ಹೊಂದಿರುವಂತಹ ಈ ಮಿದುಳು ಹೊಸ ಹೊಸ ಅನುಭವಗಳನ್ನು ಸಂಗ್ರಹಿಸ್ತಾ ಹೋಗ್ತೈತಿ. ಹೀಗೆ ಭವಿಷ್ಯದೊಳಗೆ ಅದು ಏನಾಗ್ತದಪ್ಪ ಅಂದರೆ ಹೆಚ್ಚು 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 ಪದರಗಳನ್ನು ಜೋಡಿಸ್ತಾ ಒಂದೊಂದು ಜನ್ಮದಾಗ ಒಂದೊಂದು ರೀತಿ ಪದರಗಳನ್ನು ಅದು ಶೇಖರಣೆ ಮಾಡ್ಕೊಳ್ತಾನೆ ಬರ್ತದೆ. ಇವೆಲ್ಲ ಪದರಗಳ ಮೂಲಕ ಪ್ರಜ್ಞಾಪೂರ್ವಕ್ಕೆ ಹಾದು ಹೋದ ನಂತರ ಮಾತ್ರ ನಮಗೆ ಪ್ರಜ್ಞೆಯ ಮೂಲ ಕೇಂದ್ರವನ್ನು ನಾವು ತಲುಪೋದಕ್ಕೆ ಸಾಧ್ಯತೆ ಆಗ್ತದೆ. ಇದನ್ನು ಸಾಂಕೇತಿಕವಾಗಿ ಹಿಂದೂಗಳು ದೇವಸ್ಥಾನವನ್ನು ಮಂದಿರ್ ಅಂತ ಕರೀತಾರೆ. ಮಂದಿರ್ ಅಂತಂದರೆ ಮನದ ಒಂದು ಅಂತರದೊಳಗೆ ಇರುವಂತಹ ಒಂದು ಸ್ಥಿತಿ. ಅವ್ರ ಪ್ರಕಾರ ಮನಸ್ಸನ್ನು ಅದು ಮಂದಿರ ಪ್ರತಿನಿಧಿಸ್ತದೆ. ನಾವು ಒಳ ಹೊಕ್ಕರೆ ಮಧ್ಯದಲ್ಲಿ ಪರಮಾತ್ಮನ ಮೂರ್ತಿ ಇರ್ತದೆ. ಅಂದರೆ ಅರ್ಥ ಈ ಮಂದಿರದ ಮಧ್ಯದಲ್ಲಿ ನಮ್ಮ ನಿಜದ ನಿಲುವು ಅಡಗಿದೆ. ಅಂದರೆ ಮಿದುಳಿನ ಮೇಲೆ ಆವರಿಸಿರುವ ನೆನಪಿನ ಮನಸ್ಸಿನ ಪರಿಣಾಮದ ಮಧ್ಯದಲ್ಲಿ ನಮ್ಮ ಮೂಲ ಸ್ಥಾನ ಇದೆ ಅನ್ನೋದನ್ನು ಅರ್ಥೈಸೋದಕ್ಕೋಸ್ಕರವಾಗಿ ಮಂದಿರವನ್ನು ಸಾಂಕೇತಿಕವಾಗಿ ಬಳಸಿರುವಂಥದ್ದು. ಇನ್ನು ಜೈನರ ಗುಡಿಗಳಿಗೆ ಚೈತಾಲಯ ಅಂತ ಕರೀತಾರೆ. ಅದು ಚಿತ್ತದ ಮನಸ್ಸಿನ ಪದಗಳ ಮೂಲಕ ಸಂಪೂರ್ಣವಾಗಿ ಹಾದು ಹೋಗುವುದನ್ನು ಪ್ರತಿನಿಧಿಸುವಂಥದ್ದಕ್ಕೆ ಅದಕ್ಕೆ ಚೈತಾಲಯ ಅಂತ ಕರೀತಾರೆ. ಹೀಗೆ ಜಪಾನ್ ದೇಶದಲ್ಲಿ ಮನ ಮತ್ತು ಅಮನ, ಮನಸ್ಸು ಮತ್ತು ಪ್ರಜ್ಞೆಗಳ ವಾಸ್ತವತೆಯನ್ನು ಪ್ರತಿಬಿಂಬಿಸುವ ಒಂದು ಮಂದಿರ ಇದೆ. ಈ ಗುಡಿಯಲ್ಲಿ ಗೋಡೆಗಳೇ ವಿನ ಮತ್ತೇನೂ ಇಲ್ಲ, ಒಳಗೆ ಏನೇನೂ ಇಲ್ಲ, ಬುದ್ಧನ ಪ್ರತಿಮೆ ಆದರೂ ಸಹ ಇಲ್ಲ. ಸುಮ್ಮನೆ ಒಳಕ್ಕೆ ಹೋಗಿ ನಾವು ಮೌನವಾಗಿ ಕುಳಿತುಕೊಂಡಾಗ ಅದು ಏನನ್ನು ಸಂಕೇತಿಸ್ತಂದರೆ ನಾವು ಧರಿಸಿರುವ ಮಿದುಳಿನ ಮೇಲಿನ ಆವರಿಸಿರುವ ಅನುಭವದ ಪರಿಣಾಮವನ್ನು ಒಂದೊಂದಾಗಿ ತೆಗೆದು ಹಾಕ್ತಾ ಕೊನೆಗೆ ಉಳಿದುಕೊಳ್ಳುವಂತಹ ಸತ್ಯದ ಏನದಲ್ಲ ಅದು ನಮ್ಮ ಒಂದು ಮೂಲ ಸ್ವರೂಪವನ್ನು ತಿಳಿಸುವಂಥದ್ದು. ಆ ಕಾರಣಕ್ಕಾಗಿ ಈ ಮಂದಿರಗಳಾಗಿರ್ಬೋದು, ಯಾವುದೇ ಪೂಜಾ ಕೇಂದ್ರಗಳಾಗಿರ್ಬೋದು, ಅವು ಸಾಂಕೇತಿಕವಾಗಿ ಮನಸ್ಸನ್ನೇ ಸೂಚಿಸುತ್ತವೆ ಅಂತ ನಾವು ಭಾವಿಸಬೇಕಾಗ್ತೈತಿ. ಆ ಕಾರಣಕ್ಕಾಗಿ ಯಾವುದೇ ರೀತಿಯಾದಂತಹ ಮನಸ್ಸಿನ ಮೂಲಕ ನಮ್ಮನ್ನು ನಾವು ಅರಿತುಕೊಳ್ಬೇಕಾದ್ರೆ ಕುರುಹುಗಳು ಬೇಕಾಗಿಲ್ಲ. ಈ ವಿಚಾರವನ್ನು ಅರಿತುಕೊಂಡಿರುವಂಥ ಗೌತಮ ಬುದ್ಧ ಅವನ ಸಾವಿನ ನಂತರ 500 ವರ್ಷಗಳವರೆಗೂ ಯಾವುದೇ ಮಂದಿರಗಳಿದ್ದಿಲ್ಲ, ಬುದ್ಧನ ಮೂರ್ತಿನೇ ಇದ್ದಿದ್ದಿಲ್ಲ, ಪ್ರತಿಮೆನೇ ಇದ್ದಿದ್ದಿಲ್ಲ. ಅದರ ಬದಲಾಗಿ ಕೇವಲ ಬೋಧಿ ವೃಕ್ಷದ ಚಿತ್ರದ ಕೆಳಗೆ ಅಮೃತ ಶಿಲೆಯ ಗೋಡೆ ಇರುತ್ತಿತ್ತು. ಅದರ ಕೆಳಗೆ ಬುದ್ಧ ಕುಳಿತು ಜ್ಞಾನೋದಯಕ್ಕೆ ಉಪಲಬ್ಧವಾದ ಸ್ಥಳ ಖಾಲಿ ಇರ್ತಿತ್ತು. ಈ ಕೆತ್ತನೆಯ ಮೂಲಕ ಬುದ್ಧರಿಗೆ ಜ್ಞಾನೋದಯ ಆದ ಸ್ಥಳ, ಜ್ಞಾನೋದಯದ ನಂತರ ಅಲ್ಲಿ ಗೌತಮ ಬುದ್ಧ ಇಲ್ಲ. ಹೀಗೆ ಅಲ್ಲಿದ್ದುದು ಕೇವಲ ಶೂನ್ಯತೆ, ಮೌನ ಮಾತ್ರ ಇತ್ತು. ಇಂತಹ ವಿಚಾರಗಳನ್ನು ಧರಿಸಿ ಬಂದಿರುವಂಥ ನಮಗೆ ಪುನರ್ಜನ್ಮದ ನೆನಪುಗಳು ಆಗ್ತಾವೆ ಅಂತಂದರೆ ಅವು ಕೇವಲ ಮಿದುಳಿನ ಮೇಲೆ ಆವರಿಸಿರುವ ಮನಸ್ಸಿನ ಆವರಣಗಳು. ಅವು ಯಾರು ಅವುಗಳನ್ನು ಹೆಚ್ಚು ನೆನಪಿಸ್ಕೊಳ್ತಾರೆ ಅವರು ತೊಂದರೆಗೆ ಉಂಟಾಗ್ತಾರೆ ಅಂಥೇಳಿ ಓಶೋರವ್ರು ಹೇಳ್ತಾರೆ. ಯಾಕಂತಂದರೆ ಈ ಜೀವನದಲ್ಲಿ ಬದುಕಬೇಕಾದಾಗ ನಾವು ಕ್ರಮಿಸಿ ಬಂದಂಥ ಸಾವಿರಾರು ಲಕ್ಷಗಟ್ಟಲೆ ಆ ಪದರುಗಳು ಅದರ ಮೇಲೆ ಆವರಿಸ್ಕೊಂಡು ಬಂದಿದೆ. ಅದು ಈ ಜನ್ಮದಲ್ಲಿ ಬದುಕುವುದಕ್ಕೆ ತೊಂದರೆ ಮಾಡ್ತೈತೆ ಅನ್ನೋ ಕಾರಣಕ್ಕಾಗಿ ಅವುಗಳನ್ನೆಲ್ಲವನ್ನು ಕಳಿಸ್ಬೇಕು ಅಂತ ಹೇಳ್ತಾರೆ. ಅವಕ್ಕೆ ಆರಂಭ ಇದೆ, ಅಂತ್ಯ ಇಲ್ಲ ಅಂತ ಹೇಳ್ತಾರಲ್ಲ. ಕಳಿಸ್ಕೊಂಡು ಹೋದ್ರೆ ಏನಾಗ್ತದಪ್ಪ ಅಂದ್ರೆ ಹೊಸವಾದದಂತಹ ನಮ್ಮ ಬದುಕು ಕಟ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತೈತಿ. ಪ್ರತಿ ಜನ್ಮದಲ್ಲೂ ಹೊಸದಾಗಿ ತಾಜಾ ಆಗಿ ಬರುವ ಮಿದುಳು ದೇಹದ ಅಂಗವಾಗಿದೆ. ಮನಸ್ಸು ಜೀವನದಷ್ಟೇ ನಿರಂತರವಾದದ್ದು. ಜ್ಞಾನೋದಯ ಆಗುವವರೆಗೂ ಅದು ನಮಗೆ ಅಂಟಿಕೊಂಡೇ ಇರುತ್ತದೆ.
ಅದು ನಾವು ಜೀವಿಸಿದ ಜೀವನದ ಧೂಳು. ಸತ್ತ ನಂತರ ನಮ್ಮ ಮನಸ್ಸು ಬಿಡುಗಡೆ ಮಾಡುವುದು ನೆನಪುಗಳು ಅಷ್ಟೇ. ಈ ನೆನಪುಗಳು ನಮ್ಮ ಪ್ರಜ್ಞೆಗೆ ಅಂಟಿಕೊಂಡೇ ಇರುತ್ತವೆ, ದಪ್ಪವಾದ ಪದರು ಆಗಿಬಿಡ್ತವೆ. ಈ ದಪ್ಪ ಪದರದ ಮೂಲಕ ರಂಧ್ರವೊಂದನ್ನು ಕೊರೆದು ಆಳವಾಗಿರುವ ಪ್ರಜ್ಞೆಯ ಜಲವನ್ನು ತಲುಪುವ ಮಾರ್ಗವನ್ನೇ ಧ್ಯಾನ ಅಂತ ಕರೀತಾರೆ. ಆದ್ದರಿಂದ ಧ್ಯಾನಕ್ಕೆ ಪ್ರಾರಂಭ ಇದೆ, ಆದರೆ ಕೊನೆ ಅನ್ನೋದಿಲ್ಲ. ಹೀಗೆ ನಮ್ಮ ಪುನರ್ಜನ್ಮದ ಕುರಿತಾಗಿ, ನಮ್ಮ ಪುನರ್ಜನ್ಮದ ನೆನಪಿನ ಕುರಿತಾಗಿ ಓಶೋರವರ ವಿಚಾರ ಭಾಳ ಸ್ಪಷ್ಟವಾಗಿದೆ. ಅದು ಮಿದುಳು, ಮನಸ್ಸು, ಪ್ರಜ್ಞೆ. ಮಿದುಳು ದೇಹದಿಂದ ದೇಹಕ್ಕೆ ಹೊಸದಾಗಿದ್ದರೆ, ಆ ಮಿದುಳನ್ನು ನಿಯಂತ್ರಿಸುವ ಮನಸ್ಸು ಅನೇಕ ಜನ್ಮಗಳ ಅನುಭವಗಳನ್ನು ಹೊತ್ತು ಬಂದ ಪದರಿನ ರೂಪದಲ್ಲಿದ್ದರೆ, ಆ ಮನಸ್ಸನ್ನು ನಾವು ಧ್ಯಾನದ ಮೂಲಕ ತಿಳಿಗೊಳಿಸಿದಾಗ ಅದು ಮೂಲ ಪ್ರಜ್ಞೆ, ಜಾಗತಿಕ ಪ್ರಜ್ಞೆ, ಯೂನಿವರ್ಸಲ್ ಕಾನ್ಷಿಯಸ್ನ ಜೊತೆಗೆ ಬೆರೆತು ಹೋಗುವುದಂಥದ್ದನ್ನು ನಾವು ಅಳವಡಿಸ್ಕೊಳ್ಳೋದಕ್ಕೆ ಇರುವ ಏಕೈಕ ಮಾರ್ಗ ಅಂತಂದರೆ ಅದು ಧ್ಯಾನ ಅಂಥೇಳಿ ಓಶೋರವರು ದ ಪಾತ್ ಆಫ್ ದ ಮಿಸ್ಟಿಕ್ ಅನ್ನುವಂತಹ ಗ್ರಂಥದಲ್ಲಿ ಹೇಳ್ತಾರೆ. ಇದು ನಾವು ತಿಳ್ಕೊಳ್ಳಬೇಕು. ಮನಸ್ಸು, ಮಿದುಳು, ಪ್ರಜ್ಞೆ, ಈ ಮೂಲಕವಾಗಿ ಮನಸ್ಸಿನಲ್ಲಿ ಉಂಟಾಗುವ ನೆನಪುಗಳು ನಮ್ಮ ಪ್ರಜ್ಞೆಯ ಮೂಲಕವಾಗಿ ಮನಸ್ಸಿಗೆ ಬಂದು ನಮ್ಮ ಮಿದುಳಿನಲ್ಲಿ ಕಾಡುವ ಯೋಚನೆಗಳೇ ಅದು ಪುನರ್ಜನ್ಮದ ನೆನಪುಗಳು ಅನ್ನುವುದನ್ನು ತಿಳಿಸುತ್ತಾ ಇಲ್ಲಿಗೆ ನನ್ನ ಈ ವಿಚಾರಗಳನ್ನು ಮುಕ್ತಾಯ ಮಾಡ್ತಾಯಿದ್ದೀನಿ. ಗಮನವಿಟ್ಟು ಆಲಿಸಿದ್ದಕ್ಕೆ ಸರ್ವರಿಗೂ ಶರಣಾರ್ಥಿಗಳು.